ನೀರಿನ ಸಮಸ್ಯೆ ಯಾವ ರೀತಿ ಇದೆ ಅಂದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ಕೆಂಗೇರಿ ಬಳಿಯ ಗುಟ್ಟೆ ಆಂಜನೇಯ ಲೇಔಟ್ ಸುತ್ತಲಿನ 80ಕ್ಕೂ ಹೆಚ್ಚು ಮನೆಗಳಿಗೆ ನೀರಿನ ಸಂಪರ್ಕನೇ ಇಲ್ಲ. ಏಕಾತ ಕಾರಣ ಹೇಳಿ ಕಾವೇರಿ ವಾಟರ್ ಕನೆಕ್ಷನ್ ನ ರಿಜೆಕ್ಟ್ ಮಾಡಿದ್ದಾರೆ. ಟ್ಯಾಂಕರ್ ನೀರಿಗೆ ದುಡ್ಡು ಕೊಟ್ಟು ಸುಸ್ತಾಗಿ ಹೋಗ್ತಾ ಇದ್ದಾರೆ ಬಡಾವಣೆ ಜನ. ಹೇಗ್ ಕಷ್ಟವನ್ನ ತೋಡ್ಕೊಂಡ್ರು, ಯಾವ ರೀತಿಯಾದಂತ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇವತ್ತಿನ ಬೆಂಗಳೂರು ವಾಯ್ಸ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಸುತ್ತಮುತ್ತಲಿರುವಂಥ 110 ಹಳ್ಳಿಗಳಿಗೆ ಕಾವೇರಿ ನೀರನ್ನು ಕೊಡ್ತೇವೆ ಅಂತೇಳಿ ಜಲಮಂಡಳಿ ದೊಡ್ಡದಾಗಿ ಹೇಳ್ತಾ ಇದೆ. ಆದರೆ ವಾಸ್ತವವಾಗಿ ಬೆಂಗಳೂರಲ್ಲಿರುವಂಥ ಪ್ರಮುಖ ಏರಿಯಾಗಳಲ್ಲಿ ಕಾವೇರಿ ನೀರಿನ ಕನೆಕ್ಷನ್ ಕೂಡ ಕೊಡ್ತಾ ಇಲ್ಲ. ಸ್ವಾಮಿ ಕಾವೇರಿ ನೀರು ಕೊಡಿ, ನಾವು ಅದರದ್ದು ಏನು ಬಿಲ್ ಇದೆ ಅದನ್ನೆಲ್ಲದನ್ನು ಕೂಡ ಕಟ್ಟಲಿಕ್ಕೆ ರೆಡಿ ಇದ್ದೀವಿ ಅಂತಂದ್ರೂ ಕೂಡ ಈ ಏರಿಯಾದ ನಿವಾಸಿಗಳಿಗೆ ಕಾವೇರಿ ನೀರಿನ ಕನೆಕ್ಷನ್ನು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಕೊಡೋದಿಲ್ಲ ಅಂತಲೂ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಆ ರೀತಿ ಇರುವಂಥ ಏರಿಯಾ ನೋಡ್ತಾ ಹೋದ್ರೆ ಇಲ್ಲಿರೋದು 80ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಕೆಂಗೇರಿಯಲ್ಲಿ ಇರುವಂಥ ಈ ಏರಿಯಾ ಏನಿದೆ, ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರೋದು ಗುಟ್ಟೆ ಆಂಜನೇಯ ಸ್ವಾಮಿ ವೆಲ್ಫೇರ್ ಅಸೋಸಿಯೇಷನ್ ಕೂಡ ಮಾಡ್ಕೊಂಡಿದ್ದಾರೆ. 90ಕ್ಕೂ ಹೆಚ್ಚು ಮನೆಯ ನಿವಾಸಿಗಳು ಈಗಲೂ ಕೂಡ ಪ್ರತಿನಿತ್ಯ ಬೋರ್ ನೀರನ್ನೇ ಅವರು ಅವಲಂಬಿತರಾಗಿದ್ದಾರೆ. ಬೇಸಿಗೆ ಕಾಲದಲ್ಲಂತೂ ಅದರ ಪರಿಸ್ಥಿತಿನೇ ಕೇಳಕ್ಕೆ ಹೋಗಬೇಡಿ. ಏನು ವಾಟರ್ ಟ್ಯಾಂಕ್ನವ್ರು ಹೇಳೋ ರೇಟ್ ಏನಿದೆ ಆ ರೇಟ್ಗೆ ಇವರು ಖರೀದಿ ಮಾಡಿ ನೀರನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಸೃಷ್ಟಿ ಆಗ್ತಾ ಇದೆ. ಸಮ್ಮರಲ್ಲಿ ಭಾಳ ಕಷ್ಟನೇ ಆಗ್ತಾ ಇದೆ. ಪ್ರತಿ ದಿನನೂ ಕೂಡ ನೀರಿಗಾಗಿ ಪರಿತಾಟ ಮುಂದುವರೆದಿದೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಗೋಣ ಏನೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಅಂಥೇಳಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ಸರ್? ಸರ್, ಈಗ ನಾವು ಇಲ್ಲಿ ಮನೆಗಳನ್ನು ಕಟ್ಕೊಳಕ್ಕೆ ಬಂದು ಸುಮಾರು 5 ವರ್ಷ ಆಯಿತು. ಸುಮಾರು 5 ವರ್ಷದಿಂದಲೂ ಹೋರಾಟ ಮಾಡ್ತಾ ಇದ್ದೀವಿ ನೀರಿಗಾಗಿ. ಪ್ರತಿ ಸರಿ ಬೇಸಿಗೆ ಮತ್ತು ಈ ಬೇಸಿಗೆ ಅಂತಾನೆ ಅಲ್ಲ, ಎಲ್ಲ ಸೀಸನಲ್ಲೂ ಕೂಡ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀವಿ ನೀರಿಂದು. ಪ್ರತಿ ಸಾರಿ ನಾವು ಕಾವೇರಿ ಕನೆಕ್ಷನ್ಗೆ ಮತ್ತು BWSSB ಅವರಿಗೆ ಅಪ್ಲಿಕೇಶನ್ ಕೊಟ್ಟಾಗ ಪ್ರತಿ ಸಾರಿನೂ ರಿಜೆಕ್ಟ್ ಆಗ್ತಾ ಇದೆ. ಏನಂತ ಹೇಳ್ತಾ ಇದ್ದಾರೆ ರಿಜೆಕ್ಟ್ ಮಾಡ್ಲಿಕ್ಕೆ? ಸರ್, ಅದೇ ಅವರು ಕನೆಕ್ಷನ್ ನಿಮ್ಮ ಲೇಔಟಿಗೆ ಕೊಡ್ಲಿಕ್ಕೆ ಆಗಲ್ಲ, ಬರಲ್ಲ ಅಂತ ಅವರು. ಯಾಕೆ ರೀಸನ್ ಅವ್ರು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಸೊ ದೇ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಬ್ರೈಬ್ ಬೇಸಿಕಲಿ. ಓಕೆ. ಸೊ ಅಷ್ಟು ಮೊತ್ತದ ಅಮೌಂಟನ್ನು ನಾವು ಹೊಂದಿಸಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಬೇರೆ ರೀತಿಯಂತೆ BBMP ಟ್ಯಾಕ್ಸಸ್ ಎಲ್ಲ ಕಟ್ಸ್ಕೊಂಡಿದ್ದಾರೆ. ಎಲ್ಲ ರೀತಿಯಿಂದ ಫಾರ್ಮಾಲಿಟೀಸ್ ಏನೇನು ಮಾಡ್ಕೊಬೇಕು ಅದನ್ನೆಲ್ಲ ಮಾಡಿದ್ದಾರೆ. KEB ಇಂದ ಕನೆಕ್ಷನ್ಗೆ ತಾಣೋದಕ್ಕೆ ಕೂಡ ಅವರು ಸರ್ವಿಸ್ ತಾಣೋರು ಪ್ರತಿಯೊಂದು ಲೀಗಲ್ ಆಗಿ ಏನು ಕೊಡಬೇಕು ಅವ್ರ ಬೈಲಾ ಪ್ರಕಾರ ಏನೇನು ಫೀಸ್ ಬರುತ್ತೆ ಅದಷ್ಟನ್ನು ತೊಗೊಂಡಿದ್ದಾರೆ. BBMP ಟ್ಯಾಕ್ಸ್ ಕಟ್ಟಿದ್ದೀವಿ, ಪ್ಲಾನ್ ಸ್ಯಾಂಕ್ಷನ್ ತೊಗೊಂಡಿದ್ದೀವಿ, ಮತ್ತೆ KEB ಇಂದಲೂ ಆಗಿದೆ. ಅವ್ರು BWSSB ಅವ್ರದ್ದು ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಸೊ ಮತ್ತೆ ಈಗ ಲೇಟೆಸ್ಟ್ ಟ್ಯಾಕ್ಸ್ ಕೂಡ ನಾವು ಆಲ್ಮೋಸ್ಟ್ ಎಲ್ಲರೂ ಕೂಡ ಕಟ್ಟಿದ್ದಾರೆ. ಸೊ ಇದ್ರ ಮೇಲ್ಪಟ್ಟು ನಾವು ಅಸೋಸಿಯೇಷನ್ ಮಾಡಿಕೊಂಡು ಅದ್ರ ಮುಖಾಂತರ ಲೆಟರ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ಇಷ್ಟು ಜನ ಮನೆಗಳಿದಾವೆ, ಸೊ ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವಿ. ಪ್ರತಿ ಸಾರಿ ನಮಗೆ ಬೇಸಿಗೆ ಅನ್ನೋದು ಕಾಲ ಬಂತು ಅಂದ್ಬಿಟ್ರೆ ಆಲ್ಮೋಸ್ಟ್ ಇರೋ ಬೋರ್ವೆಲ್ ಪ್ರತಿಯೊಬ್ಬರು ಮನೆಗಳಿಗೂ ಬೋರ್ವೆಲ್ ಹಾಕ್ಸಕ್ ಆಗ್ತಾ ಇಲ್ಲ, ಎಲ್ಲವೂ ಡೆಡ್ ಆಗಿರುತ್ತವೆ. ಸರ್, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? ಹೇಗೆ ಪ್ರತಿನಿತ್ಯನೂ ಕೂಡ ನೀವು ಈಗ ಡೆಡ್ ಆದ್ರೆ ಎಷ್ಟು ಟ್ಯಾಂಕರ್ಗಳನ್ನು ನೀವು ಡಿಪೆಂಡ್ ಆಗ್ಬೇಕು? ಸರ್, ಈಗ ನೋಡಿ ಇವತ್ತೇ ಟ್ಯಾಂಕರ್ ಬಂದು ಹೋಯ್ತು. ಆಲ್ಮೋಸ್ಟ್ ಆಲ್ ಅವ್ರನ್ನ 3 ದಿನದಿಂದ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಬೆಳಗ್ಗೆ ಬಂದಿದ್ದಾರೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಆಲ್ ನಾವು ಒಂದು 5 ಜನ ಇದ್ದೀವಿ. ಸೊ ನೀರು ಖಾಲಿ ಆಯಿತು ಅಂದರೆ ನಮ್ಮ 3 ರಿಂದ 4 ದಿನ ಬೇಕಾಗುತ್ತೆ ನಮಗೆ ಒಂದು ಟ್ಯಾಂಕರ್ ವಾಪಸ್ ಬರೋದಕ್ಕೆ. ಒಂದು ಟ್ಯಾಂಕರ್ಗೆ ನಾವು 2,000 ರೂಪಾಯಿ ಹತ್ತಿರ ಕಟ್ತಾ ಇದ್ದೀವಿ. ಅದಲ್ದಿರ ನಾವು ಇಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾವು ಬಿಲ್ಡಿಂಗ್ ಪ್ಲಾನ್ BBMP ಇಂದ ಅಪ್ರೂವಲು ಸಹ ತೊಗೊಂಡಿದ್ದೀವಿ. ಒಂದೊಂದು ಮನೆಗೆ DD ಅಮೌಂಟ್ ನಾವು ಕೊಟ್ಟಿರೋದು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಪ್ಲಾನ್ ಅಪ್ರೂವಲ್ಗೆ ಕೊಟ್ಟಿದ್ದೀವಿ. ಸೊ ಹಂಗಾಗಿನೂ ಸಹ ಅವ್ರು ರೋಡ್ ಕಟಿಂಗ್ ಚಾರ್ಜಸ್ ಎಲ್ಲ ತಗೊಂಡಿದ್ದಾರೆ, ಎಲ್ಲಾನು ತಗೊಂಡಿದ್ದಾರೆ. ಆದ್ರೂ ಈಗ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ನಿಮ್ದು DC ಕನ್ವರ್ಷನ್ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು ಅಂತ. ಸೊ ನಾವು ಅದನ್ನು ಸಹ ಹೇಳಿದೀವಿ. ಎಂಟರ್ ಲೇಔಟ್ ಮಾಡಿ ಯಾರೋ ನಮಗೆ ಗೊತ್ತಿಲ್ಲ. ನೀವು ಇವಾಗ ಅಪ್ಲಿಕೇಶನ್ ಕೊಟ್ಟಾಗ ಅದದ್ದು ಏನಿದೆ ಇಂಡಿವಿಜುವಲ್ ಸೈಡ್ ಏನಿದೆ ಚಾರ್ಜಸ್ ಅದನ್ನು ನಾವು ಪೇ ಮಾಡೋದಕ್ಕೆ ರೆಡಿ ಇದೀವಿ ಅಂತಾನೂ ಸಹ ಹೇಳಿದೀವಿ. DD ಅಮೌಂಟ್ ಗೌರ್ಮೆಂಟ್ ಕಟ್ಟಬೇಕಾಗಿರೋದು. ಮತ್ತೆ ಆದ್ರೂ ಸಹ ಅವರು ನಮ್ಮ BBMP ಅಧಿಕಾರಿಯಾದ ದೀಪಕ್ ಅನ್ನೋರು ನಾವು ಅಪ್ಲಿಕೇಶನ್ ಕೊಟ್ಟಿದ್ದು ನಮ್ಮ RR ನಗರ ಲಿಮಿಟ್ಸ್ಗೆ ಬರುತ್ತೆ ಅದು. ಸೊ ಅವರು ಹೀಗೇನೆ ರಿಜೆಕ್ಟ್ ಮಾಡಿ ಸಹ ಬರ್ತಿದ್ದಾರೆ. ಅದಕ್ಕೆ ಎಕ್ಸಾಕ್ಟ್ ಕಾರ್ಡನ್ನು ನಮಗೆ ಕೊಡ್ತಾ ಇಲ್ಲ. ವಾಟರ್ ನೀರಿದೆಯಲ್ಲ, ಬೇಸಿಕ್ ನೀಡ್ ಸರ್, ಇಲ್ಲ ಅಂತ ಹೇಳಕ್ ಬರೋಂಗೇ ಇಲ್ಲ. ಬಟ್ ನೀವು ಹೇಗಿದ್ರಿ, ಜೀವನ ಮಾಡ್ತಿದ್ರಿ? ನಾವು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇದ್ರೂ ಸಹ ನಾವು ಯಾವುದೋ
ಫಾರೆಸ್ಟ್ ಅಟ್ಯಾಚ್ಮೆಂಟಲ್ಲಿ ಇದೀವ ಅಂತ ಹೇಳ್ತಾ ಅನ್ಸುತ್ತೆ. ಯಾವ ಹಳ್ಳಿನಲ್ಲೂ ಸಹ ವಾಟರ್ ಸಪ್ಲೈಗೆ ಯಾವ ತೊಂದರೆ ಅಲ್ಲಿ ಇವತ್ತಿನ ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾವು ಇಂಥ ಬೆಂಗಳೂರು ಸಿಟಿನಲ್ಲಿ ಇಷ್ಟು ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಏನೋ ಒಂದು ಖುಷಿಯಿಂದ ಮಾಡಬೇಕು ಅಂತ ಕಷ್ಟಪಟ್ಟು ದುಡ್ಡಲ್ಲಿ ಮಾಡಿದ್ದೀವಿ. ಬಟ್ ನಮಗೆ ಬೇಸಿಕ್ ನೀಡ್ಸ್ ನೀರಿಲ್ಲ, ಮತ್ತು ಡ್ರೈನೇಜು ಎಲ್ಲ ಸಮಸ್ಯೆ ಇದೆ. ಕೆಂಗೇರಿಯಿಂದ ಜಸ್ಟ್ 1 ಕಿಲೋಮೀಟರ್ ಸರೌಂಡಿಂಗಲ್ಲಿ ಇದು ಇಷ್ಟು ಇಂಥ ಪರಿಸ್ಥಿತಿ ಬರುತ್ತೆ ಅಂದ್ಕೊಂಡಿರಲ್ಲ ನಾವು. ಸರ್ಕಾರಗಳು ಏನಾಗಿದೆ, ಏನು ಮಾಡ್ತಾ ಇದ್ದಾರೆ ಒಂದು ಗೊತ್ತಿಲ್ಲ ನಮಗೂ. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಕಾವೇರಿ 3-4ನೇ ಪೈಪ್ಲೈನ್ ಇಲ್ಲೇ ಹೋಗಿದೆ, ವರ್ಷಾನುಗಟ್ಟಲೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ, ಮತ್ತೆ ಎಲ್ಲ ಗೇಟ್ ವಾಲ್ ಇದೆ, ಎಲ್ಲ ಇದೆ. ಆದರೂ ಸಹ ನೀರು ನಮಗೆ ಇಲ್ಲೇ ಹರಿದು ಹೋಗ್ತಾ ಇದ್ರು, ಕಾವೇರಿ ನಮಗೆ ಸಿಕ್ಸ್. ಈ ಏರಿಯಾದ ಸರೌಂಡಿಂಗ್ಸ್ ಇರುವಂಥ ಏರಿಯಾಗಳಿಗೆ ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಈಗಲ್ಲ, ಕಳೆದ 10-20 ವರ್ಷಗಳಿಂದ ಕೂಡ ವಾಟರ್ ಕನೆಕ್ಷನ್ ಇದೆ. ಈ ಏರಿಯಾದ ಲೇಔಟ್ ನಿವಾಸಿಗಳಿಗೆ ಮಾತ್ರ ಕಾವೇರಿ ನೀರು ಮಾತ್ರ ಬರ್ತಾ ಇಲ್ಲ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದು. ಎಷ್ಟು ವರ್ಷದಿಂದ ನೀವು ಅನುಭವಿಸಿದ್ರಿ? ಇದೇ ತೊಂದರೆ ಆಯ್ತು, 2 ವರ್ಷ ಆಯ್ತು ಬಂದು. ಶುರುವಾಗದೆ ಬೆಳಿಗ್ಗೆ ಜೀವನ ನೀರಿಂದ. ನೀರಿಲ್ಲ ಅಂದ್ರೆ ಕಷ್ಟ ಆಯ್ತು. ಹೋದ ವರ್ಷ ಬೇಸಿಗೆಯಲ್ಲಿ ಬಟ್ ಬೋರ್ ಇದ್ರು ನೀರಿರ್ಲಿಲ್ಲ. ಹಾಕಿದ ತಕ್ಷಣ ಮೋಟ್ರ್ ಆಫ್ ಆಗ್ಬಿಡೋದು. ಹಂಗಾಗಿ ತುಂಬಾನೇ ಕಷ್ಟ ಆಯ್ತು. ಹಂಗಾಗಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾನು ನಿಮ್ಮ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ನೀವು ಮನೆ ಕಟ್ಸಿ 1-2 ವರ್ಷ ಆಗಿದೆ. ಆಗ್ಲೇ ಅಪ್ಲೈ ಏನಾದ್ರು ಮಾಡಿದ್ರ ಜಲಮಂಡಳಿಗೆ? ಅವಾಗ ಏನಂತ ರಿಪ್ಲೈ ಬಂತು ಮೇಡಮ್? ಮನೆ ಎಲ್ಲ ಬರಬೇಕು, ಲೇಔಟ್ ಎಲ್ಲ ಇಂಪ್ರೂವ್ ಆಗಬೇಕು, ಆಮೇಲೆ ಮಾಡಬೇಕು ಅಂತ ಹೇಳಿದ್ರು. ಆಮೇಲಿಂದ ಮಾಡಾದ್ಮೇಲೆ ಈಗ ಇವರು ರಿಜೆಕ್ಟ್ ಮಾಡಿದ್ದಾರೆ. ನಾವು ನೀರಿಗೆ ದುಡ್ಡು ಕೊಡ್ತಾರೋ ಇದರಲ್ಲಿ ಬೇರೆಯವರು ಬಡವರು ಸಂಸಾರ ಮಾಡಬಹುದು. ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಿ ಮೇಡಮ್? ತಿಂಗಳಿಗೆ ಏನಿಲ್ಲ ಅಂದ್ರೆ 6-7 ಸಾವಿರ ರೂಪಾಯಿ ಮಾಡ್ತಾ ಇದೀವಿ ಮೇಡಮ್. ಅದೇ ಲೈಕ್ ಬೋರ್ ವಾಟರ್ ಬೇರೆ ಎಲ್ಲ ಡಿಸ್ಅಡ್ವಾಂಟೇಜಸ್ ತುಂಬಾ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಈಗ ನಮ್ಮ ಕಾವೇರಿ ನಮಗೆ ಕೊಡಬೇಕು. ವಿ ಆರ್ ಆಲ್ ನಾವು ಬೆಂಗಳೂರು ಕರ್ನಾಟಕದವರು ಆದ್ರಿಂದ ನಮಗೆ ಕಾವೇರಿ ಸೇರಿದ್ದು, ಸೊ ನಮಗೆ ಖಂಡಿತ ನೀರು ಕೊಡಬೇಕು. ಬೋರ್ ವಾಟರ್ ಅಲ್ಲಿ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹೇರ್ ಫಾಲ್ ಆಗಲಿ, ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ. ಸೊ ನಾವು ಬರೀ ನೀರಿಗೆ ದುಡ್ಡು ಖರ್ಚು ಮಾಡೋದಲ್ದಿರೆ ಡಾಕ್ಟರ್ ಡರ್ಮಟಾಲಜಿಸ್ಟ್ಗೂ ಸುಮಾರು ದುಡ್ಡು ಖರ್ಚು ಮಾಡ್ತಾ ಇದೀವಿ ಇಲ್ಲಿ ಈ ಲೇಔಟ್ ಬಂದ ಮೇಲಿಂದ. ಸೊ ಅಂದ್ರೆ ಹೆಲ್ತ್ ಇಶ್ಯೂಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ಇದು ಸ್ಯಾನಿಟರಿದು ಪೈಪ್ಸ್ ಅದೆಲ್ಲ ಸಾಲ್ಟ್ ವಾಟರ್ ಇಂದ ಅದೆಲ್ಲ ಅದು ಪ್ರಾಬ್ಲಮ್ ಬರ್ತಾ ಇದೆ ನಮ್ಗೆ. ಆಮೇಲೆ ನೀರಿಗೆ ಸಮ್ಮರ್ ಅಲ್ಲಿ ಟ್ಯಾಂಕರ್ ಬರೋದೇ ಇಲ್ಲ, 1 ವಾರ ಆದ್ರೂ ಬರೋದೇ ಇಲ್ಲ, ಎಲ್ಲ ನಿಲ್ಸ್ಬಿಟ್ಟಿರ್ತಾರೆ. ಸೊ ಇನ್ನೂ ಬಹಳ ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ 2 years ಆಯ್ತು ಅಂತ ಹೇಳಿದ್ರಿ ನೀವು ಇಲ್ಲಿ ಬಂದು. ಸೊ ಮೊದಲೇನಾದ್ರೂ ಅಪ್ಲೈ ಮಾಡಿದ್ರ ನೀವು? ಸರ್ ಎಲ್ಲ ಒಂದು ಹೇಳಿದ್ರು ಇಷ್ಟು ಆಕ್ಯುಪೆನ್ಸಿ ಬರಬೇಕು, ಒಂದು 40% 50% ಆಕ್ಯುಪೆನ್ಸಿ ಬಂದ ಮೇಲೆ ನಿಮಗೆ ಲೇಔಟ್ಗೆ ಕೊಡ್ಬೋದು ಅಂತ ಹೇಳಿ. ಸೊ ಅಷ್ಟು ಆಕ್ಯುಪೆನ್ಸಿ ಬಂದ ಮೇಲೆ ಪುನಃ ನಾವು ಅಪ್ಲೈ ಮಾಡಿದೀವಿ, ರಿಜೆಕ್ಟ್ ಮಾಡ್ತಾ ಇದಾರೆ ಅಷ್ಟೇ. ಅದ ಬಿಟ್ರೆ ಇನ್ನೇನು ಅವ್ರ ಕಡೆಯಿಂದ ಮೂವ್ ಆಗ್ತಿಲ್ಲ. ಸೊ ಅವ್ರ ಹೇಳ್ದಂಗೆ ಇಲ್ಲಿ ಸ್ವಲ್ಪ ವಾಟರ್ ಹಾರ್ಡ್ನೆಸ್ ಇದೆ. ಸಮ್ಮರ್ ಅಲ್ಲಿ ಮೊದಲನೇದಾಗಿ ಬರೋದು ಇಲ್ಲ. ಆ ಹಾರ್ಡ್ನೆಸ್ ಇಂದ ಒಂದು ಸ್ಯಾನಿಟರಿ ಅಂತ ಹಿಡಿದು ಎಲ್ಲ ಪೈಪ್ಸ್ ಹಾಳಾಗ್ತಾ ಇದೆ. ಸೊ ಅದು ಒಂದು ಬಾರಿ ಕಷ್ಟ ಆಗ್ತಾ ಇದೆ, ಅದು ಒಂದು. ಓಕೆ ಸರ್, ಈ ಗೌರ್ಮೆಂಟ್ ಹೊಸದಾಗಿ ಒಂದು ರೂಲ್ಸ್ ಮಾಡ್ತಾ ಇದೆ, ಖಾತಾ ಇರೋರಿಗೆ ಏನೋ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಗೌರ್ಮೆಂಟ್ ಫೆಸಿಲಿಟೀಸ್ ಏನು ಕೊಡಬಾರ್ದು ಅಂತ ಹೇಳಿ. ಸೊ ಅದರ ಹಿನ್ನೆಲೆಯಲ್ಲಿ ಈಗ ರಿಜೆಕ್ಟ್ ಮಾಡ್ತಾ ಇರೋದು ಏನು ರೀಸನ್ ಏನು ಹೇಳ್ತಾ ಇರೋದು? ಸರ್, ಮುಖ್ಯವಾಗತ್ತೆ ನಾವು ದಿನ ಆಫೀಸ್ಗೆ ಹೋಗೋದಾದ್ರೆ ಸುಮಾರು ಸಲ ಹೋಗಿದ್ದೀವಿ. ರೀಸನ್ ಏನು ಅಂತ ಕೇಳಿದ್ರೆ ಯಾರು ಏನು ಹೇಳ್ತಾ ಇಲ್ಲ. ಈಗ ಅದು ಹೆಂಗಂದ್ರೆ ಚೈನಲ್ಲಿ ಮೇಲೋಗಿ ಕೇಳಿದ್ರೆ ಕೆಳಗಡೆಯವ್ರನ್ನ ಕೇಳಿ, ಅವ್ರ ಕಡೆ ಅವ್ರ ಕೆಳಗಡೆ ಹೋಗಿ ಕೇಳಿ. ಕಂಪ್ಲೀಟ್ ರೀಸನ್ ಕೊಟ್ಟರೆ ನಾವಿಲ್ಲಿ ಹೋಗಿ ನಾವೇನೋ ಸರಿ ಮಾಡಿಸ್ಕೋಬೇಕಾ, ಏನು ನಮ್ಮ ಹತ್ರ ಏನಿದೆ, ಏನೋ ಕೊಡಬೇಕಾ ಡಾಕ್ಯುಮೆಂಟ್ಸು, ಅದನ್ನೂ ಹೇಳ್ತಾ ಇಲ್ಲ. ಸುಮ್ಮನೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಬೇರೆಯವ್ರನ್ನೆಲ್ಲ ಕೇಳಿದ್ರೆ ಇಲ್ಲ, ಆ ಥರ ರಿಜೆಕ್ಟ್ ಮಾಡಂಗಿಲ್ಲ ಅಂತಾರೆ. ಬಟ್ ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನಮಗೂ ಅರ್ಥ ಆಗ್ತಾ ಇಲ್ಲ. ನಾನು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿದೆ. ಬೋರ್ ನೀರು ಬರ್ತಿದೆ, ತೊಂದರೆ ಏನಿಲ್ಲ. ಬಟ್ ಸಮ್ಮರ್ ಅಲ್ಲಿ ಮತ್ತು ಕೆಲವು ಸರಿ ಡೆಡ್ ಆಗೋಗಿರುತ್ತೆ, ಅವಾಗ ಏನ್ ಮಾಡ್ತೀರಾ? ಇದು ಆಟದ ಪ್ರಾಬ್ಲಮ್ಮು. ಇದು ಲಾಸ್ಟ್ ಇಯರ್ ಅಂತ ಸಿಕ್ಕಾಪಟ್ಟೆ ಇದೆ. ಲಾಸ್ಟ್ ಇಯರು ಬಿಸಿಲು ಸಿಕ್ಕಾಪಟ್ಟೆ ಆಗ್ಬಿಟ್ಟು ಟೋಟಲಿ ಆಕ್ಯೂಟ್ ಶಾರ್ಟೇಜ್ ಆಗೋಯ್ತು. ದಿನ ಒಂದು ಕಾವೇರಿ ವಾಟರ್ನೇ ಪ್ರಾಬ್ಲಮ್ ಇತ್ತು. ಆಮೇಲೆ ಬೋರ್ವೆಲ್ಲು ಕೂಡ ನಾವು ಒಂದು 5-6 ತಿಂಗಳಿಗೆ ಒಂದು 5-6 ಲಾರಿ ತರಿಸ್ಬಿಟ್ಟು ಮೇಂಟೈನ್ ಮಾಡ್ಕೊತಾ ಇದ್ವಿ. ತುಂಬ ಪ್ರಾಬ್ಲಮ್ ಆಗಿದೆ ಸರ್. ದಯವಿಟ್ಟು ಅದಕ್ಕೆ ಒಂದು ಸಹಾಯ ಮಾಡಿ ಮಾಡಿಸ್ಬೇಕು ನೀವು ಈ ಮೀಡಿಯಾ ಮೂಲಕ. ಬಹಳ ಸಂಖ್ಯೆಯಲ್ಲಿದ್ದಾರೆ, ಯುವಕರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಅವ್ರು ಹೇಳ್ತಾ ಇರೋದು ಖಾತಾ ಇರೋ ಕಾರಣಕ್ಕಾಗಿ ರಿಜೆಕ್ಟ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಅದೊಂದೇ ರೀಸನ್ ಆಗುತ್ತಾ ಹೇಗೆ? ಸರ್, ಎಲ್ಲ ಖಾತಾ ಅವರೇ ಕೊಡೋದಲ್ವ ಸರ್. ಸೊ ನಾವು ಕೇಳ್ತಿರೋದು ಬೇಸಿಕ್ ನೆಸೆಸಿಟಿ ಸರ್, ವಾಟ್ರು. ನಾವು ಅದಕ್ಕೆ ಏನಾಗುತ್ತೆ ಚಾರ್ಜಸ್ ಎಲ್ಲ ನಾವು ಬೇರ್ ಮಾಡೋದಕ್ಕೂ ರೆಡಿ ಇದ್ದೀವಿ. ಸೊ ಸರ್ಕಾರ ಅದೇನಾದ್ರು ಒಂದು ಹೆಲ್ಪ್ ಮಾಡಬೇಕು ಅನ್ನೋದಷ್ಟೇ ಸರ್. ಈ ಮೂಲಕ ಲೇಔಟ್ ನಿವಾಸಿಗಳ ಎಲ್ಲರ ಪರವಾಗಿ ಏನು ಮನವಿ ಮಾಡ್ಕೋತೀರಿ ಸರ್? CM ಸಿದ್ದರಾಮಯ್ಯ ಅವರಿಗೆ, BWSSB ಚೇರ್ಮನ್ಗೆ, BBMP ಕಮಿಷನರ್ಗೆ?
ಸರ್ ನಮ್ಮ ಮನೆ ತೊಗೊಂಡಾಗ ಈ ಖಾತಾನೇ ಇದ್ದಿದ್ದು ನಮ್ಮದು. ಈ ಖಾತಾ ಅಂತ ಬಂದು 3-4 ತಿಂಗಳಾಗಿದೆ ಅಷ್ಟೇ. ಈ ಖಾತಾ ಮಾಡಿಸ್ಬೇಕಂದ್ರೂ ತುಂಬ ಸಮಸ್ಯೆಗಳು ಅದು ಇದು ಕೇಳ್ಪಡ್ತೇವೆ. ನಾವು ಅಪ್ಲೈ ಮಾಡಿದ್ವಿ, ಏನಕ್ಕಂತ ಅದು ಬರ್ತಾ ಇಲ್ಲ ಅದು. ಸೊ ಏಕಾತ ಇದ್ದಾಗ ನಿಮಗೆ ಕಾವೇರಿ ನೀರು ಬರುತ್ತೆ, ಕರೆಂಟ್ ಬರುತ್ತೆ ಅಂತ ಹೇಳಿ ಅವ್ರು ಏಕಾತ ಅವ್ರು ಕೊಟ್ಟಿದ್ದು. ಹಾಗಾಗಿ ನಾವು ಏಕಾತ ಎಲ್ಲ ತೊಗೊಂಡಿರೋದು, ಏಕಾತ ಸೈಟ್ ತೊಗೊಂಡು ಏಕಾತ ಮನೆ ಕಟ್ಸಿರೋದು. ಈಗ ಈ ಖಾತಾ ಅಂತ ಹೇಳ್ಬೇಕಾದ್ರೆ ಈ ಖಾತಾ ಮಾಡಿ ಈ ಏಕಾತಾಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾವಾಗ ಯಾಕೆ ಕೊಟ್ಟರು ನಮಗೆ ಗೊತ್ತಿಲ್ಲ. ಈಗ ಈ ಖಾತಾ ಮಾಡಿಸ್ಬೇಕಾ, ಓಕೆ ಮಾಡಿಸೋಣ. ಬಟ್ ಈ ಖಾತಾ ಆದ್ರೆ ನಿಮ್ದು ನೀರು ಬರುತ್ತೆ ಅಂತ ಗ್ಯಾರಂಟಿ ಕೊಡಲಿ, ಈ ಖಾತಾ ನಾವು ಮಾಡಿಸ್ತೀವಿ. ಎಲ್ಲರೂ ಅಪ್ಲೈ ಮಾಡಿ ಈ ಖಾತಾನ ಗ್ಯಾರಂಟಿ ಮಾಡಿಸ್ತೀವಿ. ಇಲ್ಲ ಏನು ಕಾರಣ ಕೊಡಕ್ಕಾಗದೇ ಇರೋದು ಕಾರಣ ಏನು ಅಂತ ಅವ್ರು ಹೇಳಿದ್ರೆ ಅದನ್ನ ಏನಾದ್ರು ಸಾರ್ಟ್ ಮಾಡ್ಕೋತೀವಿ. ಏನೂ ಇಲ್ಲ, ಸುಮ್ಮನೆ ಸಕಾಲದಲ್ಲಿ ಮೆಸೇಜ್ ಬರುತ್ತೆ, ರಿಜೆಕ್ಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಯಾಕೆ ಬರುತ್ತೆ, ಏನು ಸಕಾಲದಲ್ಲಿ ಅದು ಬರಲ್ಲ, ಯಾಕೆ ರಿಜೆಕ್ಟ್ ಆಗಿದೆ ಅಂತ ಅದನ್ನು ಕೊಡಲ್ಲ ಅವರು. ಸೊ ನಾವು ಅವ್ರ ಮಾತಿನ ಅರ್ಥ ಏನಂದ್ರೆ ನೀವು ಇಲ್ಲಿ ವಾಸ ಮಾಡ್ಲಿಕ್ಕೂ ಕೂಡ ನೀವು ಸಾಧ್ಯ ಇಲ್ಲ, ಯೋಗ್ಯರಿಲ್ಲ ಅನ್ನೋ ರೀತಿ ಅಂತನಾ? ಹೌದು. ಈಗ ನಾವು ಒಂದು ಅಪ್ಲೈ ಮಾಡಿದ್ರೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಅಪ್ಲೈ ಮಾಡಿದ್ರೆ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಏನು ಬೇಕಂದ್ರೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದು ಬೇಕು ಅಂತ ಹೇಳಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ತೊಗೊಂಡೋಗ್ಬಿಡ್ತೀವಿ ನಾವು. ಅವ್ರು ಹೇಳಿ ಇದು ನಿಮ್ಗೆ ಇದು ಕೊಡಿ ಅಂತ ಹೇಳಿ ಅದನ್ನ ಕೊಟ್ಬಿಟ್ಟು ನಾವು ಸರಿ ಮಾಡ್ಕೊಳಕ್ಕೆ ರೆಡಿ ಇದೀವಿ. ನಾವು ದುಡ್ಡು ಕಟ್ಟಬೇಕಾ, ಸರ್ಕಾರಕ್ಕೆ ಏನು ದುಡ್ಡು ಕೊಟ್ಬೇಕು ಹೇಳಿ ಅದು ಫೀಸು, ಅದು ನಾವು ಸರ್ಕಾರಿ ವ್ಯಾಲ್ಯೂ ಏನದು ಅದು ಕೊಡ್ತೀವಿ, ಅದಕ್ಕೂ ನಾವು ರೆಡಿ ಇದ್ದೀವಿ. ಅದೇನಂತ ಅವ್ರು ಹೇಳ್ಬೇಕಷ್ಟೇ, ಅವ್ರು ಏನು ಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಕೆಂಗೇರಿ ಸುತ್ತಲೂ ಇರುವಂತ, ತುಂಬಾ ದೂರನೂ ಇಲ್ಲ, ಕೆಂಗೇರಿಯಿಂದ ಕೇವಲ 1 ಕಿಲೋಮೀಟರ್ ಸುತ್ತಲೂ ಇರುವಂತ ಈ ಲೇಔಟ್ ನಿವಾಸಿಗಳು ಒಂದಲ್ಲ ಎರಡಲ್ಲ 80ರಿಂದ 100 ಮನೆಗಳಿದಾವೆ. ಆಲ್ಮೋಸ್ಟ್ ನೋಡ್ತಾ ಹೋದ್ರೆ 1,000ಕ್ಕೂ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ. ಇವರಿಗೆ ಕಾವೇರಿ ನೀರು ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ಮನೆಗಳನ್ನು ಕಟ್ಟಿಸಿ ಕೆಲವರು 2 ವರ್ಷ ಇದೆ, ಇನ್ನು ಕೆಲವರು 4 ವರ್ಷ ಆಗಿದೆ, ಇನ್ನು ಕೆಲವರು ಈಗಷ್ಟೇ ಕಟ್ಟಿಸಿ ಇನ್ನೇನು ನೀರು ಸಿಗುತ್ತೆ ಅಂತೇಳಿ ಎಲ್ಲರೂ ಭರವಸೆಯಲ್ಲಿದ್ದಾರೆ. ಬಟ್ ಆ ಭರವಸೆಗೆ ತಣ್ಣೀರು ಎರಚುವಂಥ ಕೆಲಸನ ಜಲಮಂಡಳಿಯ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ. ಬೇಸಿಕ್ ಆಗಿ ನೀವು ಎಲ್ಲೇ ಇರಿ, ಹೇಗೆ ಇರಿ, ನಿಮಗೆ ಬೇಸಿಕ್ ಮೂಲ ಸೌಲಭ್ಯಗಳನ್ನು ಕೊಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಆಗುತ್ತೆ. 2ರಿಂದ 4 ವರ್ಷ ಆಯಿತು, ನೀರು ಕೊಟ್ಟಿಲ್ಲ ಅಂದರೆ ಏನು, ನೀರು ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ನೀರು ಕೊಡುವಂಥ ಕೆಲಸ ಆಗಬೇಕಾಗಿದೆ. ಬೆಂಗಳೂರಿಂದ ಕ್ಯಾನಪಸನ್ನ ಶ್ರೀನಿವಾಸಲು ಜೊತೆ ಶರಣು ಹಂಪಿ, ನ್ಯೂಸ್ 18.